ರಸ್ತೆ ರಿಪೇರಿ ಮಾಡಿಸಿ, ಫುಟ್ಪಾತ್ ಸರಿಪಡಿಸಿ, ನೀರು ಸರಿಯಾಗಿ ಬರ್ತಿಲ್ಲ, ನೀರಿಗೆ ಪೈಪ್ ಹಾಕಿ, ರಸ್ತೆ ಲೈಟ್ ಇಲ್ಲ. ಹೀಗೆ ಇದು ಜನರ ಸಮಸ್ಯೆಗಳ ಸಣ್ಣ ಪಟ್ಟಿಯ ಶುರುವಾತಷ್ಟೇ. ಇಂತಹ ಅನೇಕಾನೇಕ ಸಮಸ್ಯೆಗಳು ಇರುವೆ ಸಾಲುಗಳಂತೆ ಸಾಲುಗಟ್ಟಿ ನಮ್ಮ ಶಾಸಕರ ಟೇಬಲ್ ಮುಂದೆ ಮನವಿ ಪತ್ರಗಳ ರೂಪದಲ್ಲಿ ಧೂಳು ತಿನ್ನುತ್ತಿವೆ. ಇದನ್ನೆಲ್ಲ ಪ್ರಶ್ನಿಸುವ ಮತದಾರರಿಗೆ ವಿರೋಧ ಪಕ್ಷಗಳ ಶಾಸಕರಷ್ಟೇ ಅಲ್ಲ, ಆಡಳಿತ ಪಕ್ಷದ ಕೆಲವು ಶಾಸಕರದ್ದು ಸಿದ್ಧ ಉತ್ತರ ಹೊಂದಿದೆ. ಅದು ನಮಗೆ ಸರ್ಕಾರದಿಂದ ಅನುದಾನ ಬಂದಿಲ್ಲ ಎಂಬುದು. ಹೀಗೆ ಹೇಳುವ ನಮ್ಮ ಶಾಸಕ ಮಹಾಶಯರು ಸರ್ಕಾರದ ಕಡೆಗೆ, ಸಿಎಂ ಕಡೆಗೆ, ಸಂಬಂಧಪಟ್ಟ ಸಚಿವರ ಕಡೆಗೆ ಬೆಟ್ಟು ತೋರಿಸಿ ಕೈಚೆಲ್ಲಿ ಜನರ ಬಾಯಿ ಮುಚ್ಚಿಸುತ್ತಾರೆ. ಕೆಲವು ಪ್ರಜ್ಞಾವಂತ ನಾಗರಿಕರು ಮಾತ್ರ ನಿಮಗೆ ಸಿಕ್ಕ ಅನುದಾನ ಏನ್ ಮಾಡಿದ್ರಿ, ಲೆಕ್ಕ ಕೊಡಿ ಎನ್ನುತ್ತಾ ಕೆಲಾಟ್ಸ್ ಅನುದಾನ ಕುರಿತ ಪ್ರಶ್ನೆ ಎತ್ತಿದ್ದಾರೆ. ಕೆಲಾಟ್ಸ್ ಅಂದರೆ ಕರ್ನಾಟಕ ಶಾಸಕರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆಯಡಿ ನೀಡಲಾಗಿದ್ದ ಅನುದಾನದ ಪೈಕಿ 2024-2025 ಸಾಲಿನಲ್ಲಿ 32% ಮಾತ್ರ ಖರ್ಚಾಗಿರುವುದು ಈಗ ಬೆಳಕಿಗೆ ಬಂದಿದೆ. ಸುಮಾರು 1,000 ಕೋಟಿ ರೂಪಾಯಿ ಬಳಕೆಯಾಗದೆ ಹಾಗೆ ಉಳಿದಿದೆ. ಈ ಕುರಿತ ಪಟ್ಟಿ ನಿಮ್ಮ ಮುಂದಿದೆ. ಸರ್ಕಾರ ಸಮರ್ಪಕವಾಗಿ ಅನುದಾನ ನೀಡುತ್ತಿಲ್ಲ, ಅನುದಾನಕ್ಕೆ ತಕ್ಕಂತೆ ರೂಪಿಸಲಾದ ಕ್ರಿಯಾ ಯೋಜನೆಯಂತಹ ಕಾಮಗಾರಿಗಳನ್ನು ಕೈಗೊಳ್ಳಲು ಲಂಚ ನೀಡಬೇಕು ಎಂಬ ಆರೋಪಗಳು ಶಾಸಕರಿಂದಲೇ ಕೇಳಿಬರುತ್ತಿದೆ. ಅದರಲ್ಲೂ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದಲ್ಲಿ ನಿರತರಾಗಿರುವ ಸರ್ಕಾರ ಕ್ಷೇತ್ರವಾರು ಕಾಮಗಾರಿಗಳಿಗೆ ಒತ್ತು ನೀಡುತ್ತಿಲ್ಲ ಹಾಗೂ ಅನುದಾನ ಬಿಡುಗಡೆ ಮಾಡುತ್ತಿಲ್ಲ ಎಂಬ ಆರೋಪಗಳಿವೆ. ಅದಕ್ಕೆ ವ್ಯತಿರಿಕ್ತವಾಗಿ ಇದೀಗ ಕೆಲಾಟ್ಸ್ ಅನುದಾನ ಬಳಕೆಯಲ್ಲಿ ಬಹುತೇಕ ಎಲ್ಲ ಶಾಸಕರು ಹಿಂದೆ ಬಿದ್ದಿದ್ದಾರೆ ಎಂಬ ವಿಚಾರ ಬೆಳಕಿಗೆ ಬಂದಿದೆ. ಅನುದಾನ ಸಿಗುತ್ತಿಲ್ಲ ಎಂಬ ಶಾಸಕರ ಕೂಗಿನ ಮಧ್ಯೆ 1,479 ಕೋಟಿಯಲ್ಲಿ 460 ಕೋಟಿ ಮಾತ್ರ ಖರ್ಚಾಗಿದ್ದು, ಉಳಿದ 1,000 ಕೋಟಿಗಳು ಎಲ್ಲಿ ಕೊಳೆಯುತ್ತಿವೆ ಎಂಬುದು ಪ್ರಶ್ನೆಯಾಗಿದೆ. ಸದ್ಯದ ಬೆಳವಣಿಗೆ ಎಂದರೆ ಸಚಿವರ ಅಸಹಕಾರ ಸೇರಿದಂತೆ ಸಮರ್ಪಕವಾಗಿ ಅನುದಾನ ಸಿಗದ ವಿಚಾರಕ್ಕೆ ಸಿಟ್ಟಿಗೆದ್ದಿರುವ ಶಾಸಕರನ್ನು ಶಾಂತವಾಗಿಸುವ ಕಾರ್ಯಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಸರತ್ತು ನಡೆಸುತ್ತಿದ್ದಾರೆ. ಗುರುವಾರ ಕೆಲವು ಶಾಸಕರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದ ಸಿಎಂ ಕ್ಷೇತ್ರದ ಕೆಲಸಗಳಿಗೆ ಅಗತ್ಯವಿರುವ ಅನುದಾನದ ಕುರಿತ ಪಟ್ಟಿ ನೀಡಲು ಸೂಚಿಸಿದ್ದಾರೆ. ಅನುದಾನದ ಬಗ್ಗೆ ಕಿಡಿಕಾರುತ್ತಿರುವ ಶಾಸಕರಿಗೆ ಕೆಲಾಟ್ಸ್ ಅನುದಾನ ಏನಾಯ್ತು ಎಂದು ಪ್ರಶ್ನಿಸುವ ಗೋಜಿಗೆ ಸಿದ್ದರಾಮಯ್ಯ ಹೋಗಿಲ್ಲ. ಮುಖ್ಯಮಂತ್ರಿಗಳ ಈ ತಂಡಗಿನ ಪ್ರತಿಕ್ರಿಯೆ ಕಂಡಾಗ ಬಹುಶಃ ಸಿಎಂ ಕೂಡ ಕೆಲಾಟ್ಸ್ ಅನುದಾನವನ್ನು ಮರೆತಂತಿದೆ.